ಇವತ್ತು ನಾವು ಹೋಗ್ತಾ ಇರುವ ಪ್ರಮುಖ ಟಾಪಿಕ್ ಹುಲಿ ಯೋಜನೆ. ಆ ಹುಲಿ ಯೋಜನೆ ಯಾವಾಗ ಪ್ರಾರಂಭ ಆಯಿತು, ಅದನ್ನು ಪ್ರಾರಂಭ ಮಾಡಿದ್ದು ಯಾರು, ಮತ್ತ ಆ ಹುಲಿ ಯೋಜನೆ ಪ್ರಥಮವಾಗಿ ಯಾವ ಉದ್ಯಾನವನದಲ್ಲಿ ಆರಂಭವನ್ನ ಮಾಡಲಾಯಿತು, ಎಷ್ಟು ಹುಲಿ ಉದ್ಯಾನವನಗಳಿವೆ, ಮತ್ತು ಅತಿ ಚಿಕ್ಕ ಉದ್ಯಾನವನ ಯಾವುದು, ಅತಿ ದೊಡ್ಡದ ಯಾವುದು, ಆಮೇಲೆ ಈ ಹುಲಿ ಯೋಜನೆಗಳು ಅತಿ ಹೆಚ್ಚು ಇರುವ ರಾಜ್ಯ ಯಾವುದು ಅಂತ ಹೇಳಿ, ಮತ್ತು ಅತಿ ಹೆಚ್ಚು ಇರುವಂತ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತೇಳಿ ಎಲ್ಲವನ್ನ ಈ ಒಂದ ವಿಷಯದಲ್ಲಿ ನೋಡೋಣ. ಮೊದಲನೇದಾಗಿ ಹುಲಿ ಯೋಜನೆ. ಹುಲಿ ಯೋಜನೆ 1973 ಏಪ್ರಿಲ್ 1ರಂದು ಏನಾಗ್ತದಂದ್ರ ಪ್ರಾರಂಭ ಆಗ್ತದ. ಈ ಹುಲಿ ಯೋಜನೆ 1973 ಏಪ್ರಿಲ್ 1ರಂದು ಪ್ರಾರಂಭ ಆಗಿ ಅದನ್ನ ಅವಾಗ ಉದ್ಘಾಟನೆ ಮಾಡಿದವರು ಯಾರಂತಂದ್ರ ಇಂದಿರಾ ಗಾಂಧಿ ಅವರು. ಯಾರು? ನಮ್ಮ ರಾಷ್ಟ್ರದ ಅವಾಗಿನ ಪ್ರಧಾನಿ ಆದಂತ ಇಂದಿರಾ ಗಾಂಧಿ ಅವರು ಅದನ್ನ ಉದ್ಘಾಟನೆಯನ್ನ ಮಾಡ್ತಾರ. ಇದನ್ನ ಉದ್ಘಾಟನೆ ಮಾಡ್ಬೇಕಾದ್ರ ಈ ರಾಷ್ಟ್ರೀಯ ಉದ್ಯಾನವನ ಪ್ರಪ್ರಥಮವಾಗಿ 1973ರಂದು ಏನ್ ಉದ್ಘಾಟನೆ ಮಾಡಿದಾರಲ್ಲ, ಅದೇ ದಿವಸ 9 ರಾಷ್ಟ್ರೀಯ ಉದ್ಯಾನವನಗಳನ್ನ ಏನ್ ಮಾಡ್ತಾರ, ಪ್ರಾರಂಭ ಮಾಡ್ತಾರ. ಒಟ್ಟು ಎಷ್ಟ? 9 ರಾಷ್ಟ್ರೀಯ ಉದ್ಯಾನವನಗಳ ಒಮ್ಮೆ ಏನ್ ಮಾಡ್ತಾರ ಅಂದ್ರ ಪ್ರಾರಂಭ ಮಾಡ್ತಾರ. ಅವು ಇಲ್ಲಿ 9 ಅದ ನೋಡ್ರಿ. 1973 9 ರಾಷ್ಟ್ರೀಯ ಉದ್ಯಾನವನಗಳು ಈ ಹುಲಿ ತಾಣಗಳನ್ನಾಗಿ ಏನ್ ಮಾಡ್ತಾರಂದ್ರ ಒಮ್ಮೆಲೆ ಘೋಷಣೆಯನ್ನಾಗಿ ಮಾಡ್ತಾರ. ಅದರಲ್ಲಿ ಮೊದಲನೇದ ಜಿಮ್ ಕಾರ್ಬೆಟ್. ಇದು ಎಲ್ಲಿತ್ತಂದ್ರ ಉತ್ತರಾಖಂಡದಲ್ಲಿ ಐತಿ. ಯುಕೆ ಅಂದ್ರ ಮತ್ತ ಅದು ಬೇರೆ ಅಲ್ಲ, ಉತ್ತರಾಖಂಡ್ ಐತಿ. ಈ ಜಿಮ್ ಕಾರ್ಬೆಟ್ಗ ಅವಾಗ ಇದ್ದಂತ ಹೆಸರು ಯಾವ್ದು ಅಂತಂದ್ರ ರಾಮಗಂಗಾ. ರಾಮಗಂಗಾ ಅಂತ ಮೊದಲು ಕರಿತಿದ್ರು, ಈಗ ಅವನ್ನ ಜಿಮ್ ಕಾರ್ಬೆಟ್ ಅಂತ ಕರಿತೀವಿ ನಾವು. ಎರಡನೇದಾಗಿ ಬಂಡೀಪುರ ನಮ್ಮ ಕರ್ನಾಟಕದಲ್ಲಿ ಐತಿ. ಮೂರನೇದಾಗಿ ಕನ್ಹಾ ಮಧ್ಯಪ್ರದೇಶದಲ್ಲಿ ಐತಿ. ನಾಲ್ಕನೇದು ಮಾನಸ್ ಅಸ್ಸಾಂ ಒಳಗೈತಿ. ಐದನೇದು ಸುಂದರ್ಬನ್ಸ್ ಪಶ್ಚಿಮ ಬಂಗಾಳ ಒಳಗೈತಿ. ಸುಂದರ್ಬನ್ಸ್ ಎಲ್ಲಿ ಕಂಡು ಬರ್ತೈತಿ? ಪಶ್ಚಿಮ ಬಂಗಾಳ ಒಳಗೆ ಕಂಡು ಬರ್ತೈತಿ. ಆರನೇದ ಮೇಲ್ಘಾಟ್ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಏಳನೇದ ಸಿಮ್ಲಿಪಾಲ್. ಈ ಸಿಮ್ಲಿಪಾಲ್ ಒಡಿಶಾದಲ್ಲಿ ಕಂಡು ಬರ್ತತಿ. ಎಂಟನೇದ ರಣತಂಬೂರ್ ರಾಜಸ್ಥಾನದಲ್ಲಿ ಕಂಡು ಬರ್ತತಿ. ಒಂಬತ್ತನೇದ ಪಾಲೋಮ್ ಜಾರ್ಖಂಡ್ ಒಳಗೆ ಕಂಡು ಬರ್ತತಿ. ಇವು 9 1973 ಏಪ್ರಿಲ್ 1ಕ್ಕ ಘೋಷಣೆಯಾದಂತ 9 ಹುಲಿತಾಣಗಳು. ಹುಲಿತಾಣಗಳು ಘೋಷಣೆಯಾಗಿದ್ದು 1973 ಏಪ್ರಿಲ್ 1. ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು, ಅದನ್ನ ಉದ್ಘಾಟನೆ ಮಾಡಿದ್ರು. ಅದೇ ರೀತಿಯಾಗಿ ಈಗ ನಮ್ಮ ಭಾರತದಲ್ಲಿರುವಂತಹ ಒಟ್ಟು ಹುಲಿತಾಣಗಳು ಎಷ್ಟದಾವ ಅಂತಂದ್ರ 58 ಹುಲಿತಾಣಗಳದಾವ. ಎಷ್ಟದಾವ? 58 ಹುಲಿತಾಣಗಳದಾವ. 2023ಕ್ಕ 50 ವರ್ಷವನ್ನ ಕಂಪ್ಲೀಟ್ ಮಾಡಿದರ ನೆನಪಿಗಾಗಿ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರ. ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದವರು ಯಾರು? ಈಗಿನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಿನ ನಮ್ಮ ಪ್ರಧಾನಿ ಯಾರು? ನರೇಂದ್ರ ಮೋದಿ ಅವರು ಅದನ್ನ ಉದ್ಘಾಟನೆ ಮಾಡಿರ್ತಾರ. 2023ರಲ್ಲಿ 50 ವರ್ಷದ ಸಂಭ್ರಮ ಆಚರಣೆ ಅದು ಕರ್ನಾಟಕದ ಮೈಸೂರಿನಲ್ಲಿ ನಡೀತೈತಿ. ಅದನ್ನ ಉದ್ಘಾಟನೆ ಮಾಡಿದವರು ನಮ್ಮ ನರೇಂದ್ರ ಮೋದಿ ಅವರು. ಇನ್ನ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಹುಲಿತಾಣಗಳು, ಹುಲಿ ರಾಷ್ಟ್ರೀಯ ಉದ್ಯಾನವನಗಳು. ಜಿಮ್ ಕಾರ್ಬೆಟ್ 260 ಹುಲಿಗಳನ್ನು ಅತಿ ಹೆಚ್ಚು ಹೊಂದಿದೆ. ಎರಡನೇ ಸ್ಥಾನದಲ್ಲಿ ಯಾವ್ದೈತಿ? ಬಂಡೀಪುರ ನಮ್ಮ ಕರ್ನಾಟಕದ್ದು 191 ಐತಿ. ಮೂರನೇ ಸ್ಥಾನದಲ್ಲಿ ನಾಗರಹೊಳೆ 185, ಅದು ನಮ್ಮ ಕರ್ನಾಟಕದಲ್ಲಿನ ಐತಿ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಇವು ಉದ್ಯಾನವನಗಳು. ಒಂದನೇದ ಜಿಮ್ ಕಾರ್ಬೆಟ, ಬಂಡೀಪುರ, ಆಮೇಲೆ ನಾಗರಹೊಳೆ. ಹೌದಾ? ಇನ್ನ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವ್ದಂತಂದ್ರ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ 785 ಹುಲಿಗಳನ್ನ ಹೊಂದೈತಿ. ಮಧ್ಯಪ್ರದೇಶ 700 ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತ ರಾಜ್ಯ ಅದು ಯಾವ್ದ? ಮಧ್ಯಪ್ರದೇಶ. ಆ ಮಧ್ಯಪ್ರದೇಶದಲ್ಲಿ 785 ಹುಲಿಗಳನ್ನ ಹೊಂದೈತಿ. ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ 563 ಹುಲಿಗಳನ್ನ ಹೊಂದೈತಿ. ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಐತಿ. ಮೊದಲನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, ಎರಡನೇ ಸ್ಥಾನದಲ್ಲಿ ಕರ್ನಾಟಕ, ಮೂರನೇ ಸ್ಥಾನದಲ್ಲಿ ಉತ್ತರಾಖಂಡ್ 560 ಹುಲಿಗಳನ್ನ ಹೊಂದೈತಿ. ಇದು ಅತಿ ಹೆಚ್ಚು ಹುಲಿಗಳನ್ನ
ಹೊಂದಿದಂತ ರಾಜ್ಯಗಳಲ್ಲಿ ಮೊದಲ ಸ್ಥಾನ ಮಧ್ಯಪ್ರದೇಶ್, ಎರಡನೇ ಸ್ಥಾನ ಕರ್ನಾಟಕ, ಮೂರನೇ ಸ್ಥಾನ ಉತ್ತರಾಖಂಡ್. ಇನ್ನ ದೇಶದಲ್ಲಿ ಅತಿ ಚಿಕ್ಕ ಹುಲಿ ಉದ್ಯಾನವನ, ಅತಿ ಚಿಕ್ಕದಾದಂತ, ಅತಿ ದೊಡ್ಡದ ನಮ್ ಜಿಮ್ ಕಾರ್ಬೆಟ್ ಆತ. ಈಗ ಅತಿ ಚಿಕ್ಕದ ಯಾವ್ದು? ಇದು ಬೋರ್ ಹುಲಿ ಉದ್ಯಾನವನ. ಇದು ಮಹಾರಾಷ್ಟ್ರ ಒಳಗೆ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತತಿ? ಮಹಾರಾಷ್ಟ್ರದಲ್ಲಿ ಕಂಡು ಬರ್ತತಿ. ಬೋರ್ ಹುಲಿ ಉದ್ಯಾನವನ ಕಂಡು ಬರ್ತದ. ಇನ್ನ ಬಿಳಿ ಹುಲಿಗಳು ಕಂಡು ಬರುವಂತದ್ದ ಬಂದ ವ್ಯಾಘ್ರ ಮಧ್ಯಪ್ರದೇಶ ಒಳಗೈತಿ. ಬಂದ ವ್ಯಾಘ್ರ, ಬಿಳಿ ಹುಲಿಗಳು ಕಂಡು ಬರೋದು ಬಂದ ವ್ಯಾಘ್ರ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದ. ಇನ್ನ ಜುಲೈ 29 ಹುಲಿ ದಿನ ಅಂತೇಳಿ ನಾವು ಆಚರಣೆಯನ್ನ ಮಾಡ್ತೀವಿ. ಜುಲೈ 29 ಏನ್ ಮಾಡ್ತೀವಿ ನಾವು? ಹುಲಿ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ. ಇನ್ನ ಈ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಯಾವಾಗ ಸ್ಟಾರ್ಟ್ ಆತಂದ್ರ 2005 ಪ್ರಾರಂಭ ಆಯ್ತು. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ 2005 ಪ್ರಾರಂಭ ಆಯ್ತು. ಇನ್ನು ವಿಶ್ವದಲ್ಲೇ ನೋಡೋದಾದ್ರೆ ಇಡೀ ಪ್ರಪಂಚದಲ್ಲಿ 70% ಹುಲಿಗಳು ಎಲ್ಲಿ ಕಂಡು ಬರ್ತಾವ? ನಮ್ಮ ಭಾರತದಲ್ಲಿ ಕಂಡು ಬರ್ತಾವ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತ ದೇಶ ಯಾವುದು? ನಮ್ಮ ಭಾರತ. 70% ಹುಲಿಗಳನ್ನ ನಮ್ಮ ಭಾರತ ಹೊಂದೈತಿ. ಇಷ್ಟ ಇದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಆಗಿರ್ತದ. ಇನ್ನ ಈ ಹುಲಿ ಉದ್ಯಾನವನಗಳು ಒಟ್ಟ ಎಷ್ಟದಾವು? 58 ಅವು ಯಾವ್ಯಾವ ಅದಾವ ಮತ್ತ ಯಾವ್ಯಾವ ರಾಜ್ಯ ಅಂತೇಳಿ ಇನ್ನು ಮುಂದಿನ ಭಾಗದಾಗ ಹೇಳ್ತೇನೆ. ಅಲ್ಲಿವರೆಗೆ ಈ ವಿಡಿಯೋವನ್ನ ಮತ್ತೆ ನೋಡ್ತಾ ಇರ್ರಿ. ನಿಮಗೆ ಇಷ್ಟವಾದ್ರ ಲೈಕ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ ಏನಂತೇಳಿ.